ನಾನು ನಿಮ್ಮ ಹತ್ರ ನಿಮ್ಮಲ್ಲಿ ಎಷ್ಟು ಜನರಿಗೆ ರ್ಯಾಮ್‌ನ ಪ್ರಾಪರ್ ಆಗಿ ಯೂಸ್ ಮಾಡೋದು ಗೊತ್ತಿದೆ, ಜೊತೆಗೆ ರ್ಯಾಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಅಂತ ಕೇಳಿದ್ರೆ, ಸೊ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಆದ್ರೆ ರ್ಯಾಮ್ ಅಂದ್ರೆ ಏನು ಅಂತ ಕೇಳಿದ್ರೆ ನಿಮ್ಮಲ್ಲಿ ಒಂದು ಸ್ವಲ್ಪ ಜನರಿಗೆ ಗೊತ್ತಿರಬಹುದು. ಈ ಒಂದು ವಿಡಿಯೋದಲ್ಲಿ ಪ್ರಾಪರ್ ಆಗಿ ರ್ಯಾಮ್‌ನ ಹೇಗೆ ಯೂಸ್ ಮಾಡೋದು, ಸೊ ಇದು ಬೇಸಿಕ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ, ಜೊತೆಗೆ ಇಂಪಾರ್ಟೆಂಟ್ ಆಗಿ ನಮ್ಮೊಂದು ಡಿವೈಸ್‌ಗಳಲ್ಲಿ ಕೊಟ್ಟಿರುವಂತಹ ಸ್ಟೋರೇಜ್ ಏನಿದೆ, ಸೊ ಅದು ಯಾಕೆ ರ್ಯಾಮ್ ರೀತಿ ವರ್ಕ್ ಆಗೋದಿಲ್ಲ, ಸೊ ಯಾಕೆ ರ್ಯಾಮ್‌ನೇ ಸಪರೇಟ್ ಆಗಿ ಕೊಟ್ಟಿರ್ತಾರೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಅಂತ ಇನ್ಫಾರ್ಮೇಷನ್ ನ ತಿಳ್ಕೊಳ್ತೀರಾ. ರ್ಯಾಮ್ ಅಂದ್ರೆ ಏನು ಅಂತ ಕೇಳಿದ್ರೆ, ಸೊ ಇದು ಒಂದು ಶಾರ್ಟ್ ಟರ್ಮ್ ಮೆಮೊರಿ, ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ಬಿಟ್ಟು ಇದನ್ನ ಫುಲ್ ಫಾರ್ಮ್ ಆಗಿ ನಾವು ಕರಿತೀವಿ. ಇದನ್ನ ನೀವು ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ಗಳಲ್ಲಿ ಅಥವಾ ಗೂಗಲ್ ಮುಖಾಂತರ ತಿಳ್ಕೊಂಡಿರ್ತೀರಾ. ಇವಾಗ ಬೇಸಿಕ್ ಆಗಿ ರ್ಯಾಮ್ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ನಮ್ಮ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಒಟ್ಟು ಎರಡು ರೀತಿ ಮೆಮೊರಿನ ಕೊಟ್ಟಿರ್ತಾರೆ. ಸೊ ಮೊದಲನೇದು ಬಂದ್ಬಿಟ್ಟು ಲಾಂಗ್ ಟರ್ಮ್ ಅಥವಾ ಲಾರ್ಜ್ ಮೆಮೊರಿ. ಸೊ ಇದನ್ನ ನಾವು ಸ್ಟೋರೇಜ್ ಅಥವಾ ರೋಮ್ ಅಂತ ಕರಿತೀವಿ. ಸೊ ಇದು ನಮಗೆ ಡಾಟಾನ ಸ್ಟೋರ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಎರಡನೇ ಒಂದು ಮೆಮೊರಿ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಮೆಮೊರಿ. ಸೊ ಇದನ್ನ ನಾವು ರ್ಯಾಮ್ ಅಂತ ಕರಿತೀವಿ. ಇದೆರಡಕ್ಕಿರೋ ಮೇನ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಈ ಒಂದು ಸ್ಟೋರೇಜ್ ಏನಿದೆ, ಸೊ ಇದ್ರಲ್ಲಿ ನೀವು ಕಂಪ್ಲೀಟ್ ಆಗಿರುವಂತಹ ಡಾಟಾನ ಲಾಂಗ್ ಟರ್ಮ್ ಗಂಟ ನೀವು ಅದನ್ನ ಸ್ಟೋರ್ ಮಾಡಬಹುದು. ಆದ್ರೆ ಈ ಒಂದು ಶಾರ್ಟ್ ಟರ್ಮ್ ಮೆಮೊರಿ ಅಥವಾ ರ್ಯಾಮ್ ನಲ್ಲಿ ನೀವು ಕೆಲವೊಂದು ಟಾಸ್ಕ್ ಗಳನ್ನ ಮಾಡುವಾಗ ಮಾತ್ರ ಬೇಕಾಗಿರುವಂತ ಇನ್ಫಾರ್ಮೇಶನ್ ಮಾತ್ರ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀರಾ. ಸಿಂಪಲ್ ಆಗಿ ಹೇಳ್ತೀನಿ, ಯಾವುದೇ ಅಪ್ಲಿಕೇಶನ್ ಅಥವಾ ಡಾಕ್ಯುಮೆಂಟ್ಸ್ ಏನೇ ಡೌನ್ಲೋಡ್ ಮಾಡಿದ್ರು ಕೂಡ ಅದು ಕಂಪ್ಲೀಟ್ ಆಗಿ ಸ್ಟೋರೇಜ್ ನಲ್ಲಿ ಬಂದ್ಬಿಟ್ಟು ಸ್ಟೋರ್ ಆಗಿರುತ್ತೆ. ಸೊ ಅದನ್ನ ನೀವು ಈಗ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಸ್ಟೋರೇಜ್ ಅಲ್ಲೇ ಯೂಸ್ ಮಾಡಕ್ ಆಗೋದಿಲ್ಲ. ಸೊ ಅವಾಗ ನೀವು ತಗೊಳ್ಳುವಂತಹ ಹೆಲ್ಪ್ ಯಾವ್ದು ಅಂತ ಹೇಳಿದ್ರೆ ರ್ಯಾಮ್ ನ ಒಂದು ಹೆಲ್ಪ್ ತಗೊಳ್ತೀರಾ. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು 10-15 ಬುಕ್ಸ್ ಇದೆ ಅಂತ ಹೇಳಿದ್ರೆ, ಸೊ ಅದನ್ನ ನೀವು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿರ್ತೀರಾ. ಸೊ ಒಂದು ಕಬೋರ್ಡ್ ಅಲ್ಲೋ ಎಲ್ಲಾದ್ರೂ ಸ್ಟೋರ್ ಮಾಡಿ ಇಟ್ಟಿರ್ತೀರಾ. ಬಟ್ ನೀವು ಅದರಲ್ಲಿ ಒಂದು ಬುಕ್ ನ 1 ಗಂಟೆನೋ 2 ಗಂಟೆನೋ ಓದಬೇಕು ಅಂದಾಗ ಆ ಒಂದು ಬುಕ್ ನ ಒಂದು ಸ್ಟೋರ್ ಮಾಡಿರುವಂತಹ ಜಾಗದಿಂದ ತೆಗೆದುಬಿಟ್ಟು ಒಂದು ಟೇಬಲ್ ಮೇಲೆ ಇಟ್ಕೊಂಡು ಅಥವಾ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಓದ್ತೀರಾ. ಸೊ ಅದೇ ರೀತಿ ನೀವು ಏನ್ ಸ್ಟೋರ್ ಮಾಡಿ ಇಟ್ಟಿರ್ತೀರಾ ಅಪ್ಲಿಕೇಶನ್ ಅಥವಾ ಡಾಕ್ಯುಮೆಂಟ್ಸ್, ಸೊ ಅದನ್ನ ನಿಮಗೆ ರೀಡ್ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಒಂದು ಸಪರೇಟ್ ಆಗಿರೋ ಪ್ಲಾಟ್ಫಾರ್ಮ್ ಅಥವಾ ಒಂದು ಜಾಗ ಬೇಕಾಗುತ್ತೆ. ಸೊ ಅದೇ ರ್ಯಾಮ್. ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಒಂದಷ್ಟು ಅಪ್ಲಿಕೇಶನ್ ಗಳು ಡೌನ್ಲೋಡ್ ಆಗಿದೆ ಅನ್ಕೊಳ್ಳಿ. ಸೊ ಅದರಲ್ಲಿ ನೀವು ಒಂದು ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೀವು ಒಂದು ಅಪ್ಲಿಕೇಶನ್ ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೊ ಒಂದು ಅಪ್ಲಿಕೇಶನ್ ಏನಿದೆ, ಸೊ ಅದು ಡೈರೆಕ್ಟ್ ಆಗಿ ಸ್ಟೋರೇಜ್ ಇಂದ ರ್ಯಾಮ್ ಗೆ ಬರುತ್ತೆ. ಸೊ ರ್ಯಾಮ್ ಅಲ್ಲಿ ಅದು ರನ್ ಆಗುತ್ತೆ. ಸೊ ನೀವು ಏನೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ, ಡೌನ್ಲೋಡ್ ಮಾಡ್ತಾ ಇದ್ದೀರಾ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ರ್ಯಾಮ್ ನಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಇದೆಲ್ಲವೂ ಕೂಡ ಸ್ಟೋರ್ ಆಗಿರುವಂತದ್ದು ಮಾತ್ರ ಸ್ಟೋರೇಜ್ ನಲ್ಲಿ. ಆ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡಿದ್ಮೇಲೆ ಸೊ ಅದನ್ನ ನೀವು ಬ್ಯಾಕ್ ಗ್ರೌಂಡ್ ಇಂದ ರಿಮೂವ್ ಮಾಡಿದಾಗ ಒಂದು ಅಪ್ಲಿಕೇಶನ್ ಏನಿದೆ ರ್ಯಾಮ್ ಇಂದ ಸ್ಟೋರೇಜ್ ಗೆ ವಾಪಸ್ ಹೋಗ್ಬಿಡುತ್ತೆ. ಸೊ ಈ ರೀತಿ ಆಗ್ಬಿಟ್ಟು ರ್ಯಾಮ್ ವರ್ಕ್ ಆಗುತ್ತೆ. ಅಂದ್ರೆ ನೀವು ಇವಾಗ ಒಂದೇ ಅಪ್ಲಿಕೇಶನ್ ಅಂತ ಅಲ್ಲ, ಒಂದೇ ಸತಿ 2-3 ಅಪ್ಲಿಕೇಶನ್ ಗಳನ್ನ ತಗೊಂಡ್ರು ಕೂಡ ಅದೆಲ್ಲವೂ ಕೂಡ ರ್ಯಾಮ್ ನಲ್ಲೇ ರನ್ ಆಗೋದು. ಪ್ರಾಪರ್ ಆಗ್ಬಿಟ್ಟು ರ್ಯಾಮ್ ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ವಿಷಯ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ. ನಿಮ್ಮೊಂದು ಸ್ಮಾರ್ಟ್ ಫೋನ್ ಏನಾದ್ರೆ ಲ್ಯಾಗ್ ಆಗ್ತಾ ಇದೆ, ಕೆಲಸ ಮಾಡ್ತಾ ಮಾಡ್ತಾ ಸ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಈ ಒಂದು ರ್ಯಾಮ್ ಏನಿರುತ್ತೆ, ಸೊ ಅದು ಕಂಪ್ಲೀಟ್ ಆಗಿ ಯೂಸ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಮೊಂದು ಸ್ಮಾರ್ಟ್ ಫೋನ್ ನಲ್ಲಿ 6GB ರ್ಯಾಮ್ ಇದೆ ಅಂತ ಹೇಳಿದ್ರೆ ಆ ಒಂದು ಪ್ರೆಸೆಂಟ್ ಟೈಮ್ ಅಲ್ಲಿ 6GB ರ್ಯಾಮ್ ಕೂಡ ಫುಲ್ ಆಗಿರುತ್ತೆ, ಅಷ್ಟು ಕೂಡ ಯೂಸ್ ಆಗ್ತಾ ಇರುತ್ತೆ. ಸೊ ಇದ್ರ ಕಾರಣದಿಂದ ನಿಮ್ಮ ಸ್ಮಾರ್ಟ್ ಫೋನ್ ಲ್ಯಾಗ್ ಆಗೋದು ಅಥವಾ ಯೂಸ್ ಮಾಡ್ತಾ ಮಾಡ್ತಾ ಸ್ಲೋ ಆಗ್ಬಿಡೋದು. ಈ ಒಂದು ತೊಂದರೆನ ದೂರ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ನಿಮಗೆ ಪ್ರಾಪರ್ ಆಗ್ಬಿಟ್ಟು ಈ ಒಂದು ರ್ಯಾಮ್ ನ ಯೂಸ್ ಮಾಡೋದು ಗೊತ್ತಿರಬೇಕಾಗುತ್ತೆ. ಒಂದೇ ಟೈಮ್ ಅಲ್ಲಿ ನೀವು ಮಲ್ಟಿ ಟಾಸ್ಕಿಂಗ್ ನ ಮಾಡಬೇಕು. ಸೊ ಆವಾಗ ನಿಮ್ಮ ಸ್ಮಾರ್ಟ್ ಫೋನ್ ಕೂಡ ಲ್ಯಾಗ್ ಆಗಬಾರ್ದು, ಸ್ಲೋ ಆಗಬಾರ್ದು ಅಂತ ಹೇಳಿದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿರುವಂತ ಟೋಟಲ್ ರ್ಯಾಮ್ ಏನಿದೆ, ಸೊ ಅದರ ಒಂದು 80% ಅಂದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ 8GB ರ್ಯಾಮ್ ಇದೆ ಅಂತ ಹೇಳಿದ್ರೆ ನೀವು ಅದರಲ್ಲಿ 6.5 7GB ರ್ಯಾಮ್ ನ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಬಾಕಿ ಉಳಿದಿರುವಂತ 1GB ರ್ಯಾಮ್ ಏನಿದೆ, ಸೊ ಅದನ್ನ ಯೂಸ್ ಮಾಡದೆ ಹಂಗೆ ಖಾಲಿ ಬಿಟ್ರೆ ನಿಮ್ಮ ಸ್ಮಾರ್ಟ್ ಫೋನ್ ಯಾವುದೇ ಲ್ಯಾಗ್ ಆಗೋದಿಲ್ಲ. ಇದು ಪ್ರಾಪರ್ ಆಗಿ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ರ್ಯಾಮ್ ನ ಯೂಸ್ ಮಾಡೋದಾಗಿರುತ್ತೆ. ಸೊ ಹೇಗೆ ಇದನ್ನ ನೀವು ಕಂಡುಹಿಡ್ಕೊಳ್ಳೋದು ಅಂತ ಹೇಳಿದ್ರೆ, ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಿರುವಂತ ಅಪ್ಲಿಕೇಶನ್ ಗಳು ಒಂದ್ಸತಿ ರನ್ ಆಗೋದಕ್ಕೆ 400 500 MB ಅಷ್ಟು ರ್ಯಾಮ್ ನ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ 8GB ರ್ಯಾಮ್ ಅಲ್ಲಿ ನೀವು 16 ಅಪ್ಲಿಕೇಶನ್ ಗಳನ್ನ ಅಥವಾ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ರನ್ ಮಾಡ್ಕೋಬಹುದು. ಇದನ್ನ ಯೂಸ್ ಮಾಡಿ ಮಲ್ಟಿ ಟಾಸ್ಕಿಂಗ್ ನ ಮಾಡಬಹುದು. ನೀವು ಇವಾಗ 16 ಅಪ್ಲಿಕೇಶನ್ ಗಳನ್ನ ರನ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ನೀವು ಮಲ್ಟಿ ಟಾಸ್ಕಿಂಗ್ ಮಾಡುವಾಗ 12 14 ಅಪ್ಲಿಕೇಶನ್ ಅಂತ ರನ್ ಮಾಡಿ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ 75-80% ಅಷ್ಟು ರ್ಯಾಮ್ ಕವರ್ ಆಗುತ್ತೆ. ಉಳಿದಿರುವಂತ 4 ಅಪ್ಲಿಕೇಶನ್ ಯೂಸ್ ಮಾಡಬಹುದು ಅಂತ ರ್ಯಾಮ್ ಏನಿದೆ, ಸೊ ಅದು ಖಾಲಿ ಇರುತ್ತೆ. ಸೊ ಅವಾಗ ಸ್ಮಾರ್ಟ್ ಫೋನ್ ಲ್ಯಾಗ್ ಆಗೋದಿಲ್ಲ. ತುಂಬಾ ಜನರು ಮಾಡುವಂತ ತಪ್ಪೇನು ಅಂತ ಹೇಳಿದ್ರೆ, ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ 6GB ರ್ಯಾಮ್ ಇದ್ರೆ, ಸೊ ಪ್ರತಿ ಅಪ್ಲಿಕೇಶನ್ ಏನಾದ್ರೆ 400 500 MB ಅಷ್ಟು ರ್ಯಾಮ್ ನ ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ಹೇಳಿದ್ರೆ 12ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಗಳನ್ನ ಓಪನ್ ಮಾಡಕ್ ಟ್ರೈ ಮಾಡೋದು. ಸೊ ಜಾಸ್ತಿ ಲಾರ್ಜ್ MB ಇರುವಂತಹ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡಕ್ ಟ್ರೈ ಮಾಡೋದು. ಸೊ ಇದರಿಂದ ಲ್ಯಾಗ್ ಆಗುತ್ತೆ. ರ್ಯಾಮ್ ನ ಪ್ರಾಪರ್ ಆಗಿ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ನಿಮಗೆ ಇವಾಗ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಇದ್ರ ಜೊತೆಗೆ ನಿಮ್ಗೆ ಒಂದು ಡೌಟ್ ಬಂದಿರುತ್ತೆ, ನಮ್ಮೊಂದು ಸ್ಮಾರ್ಟ್ ಫೋನ್ ನಲ್ಲಿ 8GB 12GB ಜೊತೆಗೆ ವರ್ಚುವಲ್ ರ್ಯಾಮ್ ಕೂಡ ಸಿಕ್ಕಿದೆ, ಆದ್ರೂ ಕೂಡ ನಮ್ಮೊಂದು ಸ್ಮಾರ್ಟ್ ಫೋನ್ ಏನಾದ್ರೆ ಲ್ಯಾಗ್ ಆಗ್ತಾ ಇದೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ವರ್ಚುವಲ್ ರ್ಯಾಮ್ ನ ಕಾನ್ಸೆಪ್ಟ್ ಏನಿದೆ, ಸೊ ಅದು ಕಂಪ್ಲೀಟ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಒಂದೇ ವಿಡಿಯೋದಲ್ಲಿ ತಿಳಿಸಕ್ ಹೋದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಸೊ ವರ್ಚುವಲ್ ರ್ಯಾಮ್ ಗೆ 4GB ನಿಮ್ಮೊಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮೊಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿರುವಂತ ರ್ಯಾಮ್ ಏನಿದೆ ಅದು ಫುಲ್ ಆದ್ರೆ, ಸೊ ನಿಮ್ಮೊಂದು ಸ್ಟೋರೇಜ್ ನಲ್ಲಿ ಇರುವಂತಹ 4GB ರ್ಯಾಮ್ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತೀರಾ. ಸೊ ಇದು ಕಂಪ್ಲೀಟ್ ಆಗಿ ತಪ್ಪು. ಸೊ ಈ ರೀತಿ ಆಗ್ಬಿಟ್ಟು ನಿಮಗೆ ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ಏನಾದ್ರೆ ಹೇಳೋದು ನೋಡಿದ್ರೆ, ಸೊ ಅದನ್ನ ನಂಬಬೇಡಿ. ಸೊ ವರ್ಚುವಲ್ ರ್ಯಾಮ್ ಏನಿದೆ, ಸೊ ಅದು ವರ್ಕ್ ಆಗುವಂತ ಕಾನ್ಸೆಪ್ಟ್ ಏನಿದೆ, ಸೊ ಅದು ಕಂಪ್ಲೀಟ್ ಆಗಿ ಚೇಂಜ್ ಇದೆ. ಅಂದ್ರೆ ಒಂದು ರ್ಯಾಮ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಅದರದ್ದು ಆಲ್ಮೋಸ್ಟ್ 90%
ಜಸ್ಟ್ ಆಪೋಸಿಟ್ ಆ ಒಂದು ವರ್ಚುವಲ್ ರ್ಯಾಮ್ ಕೆಲಸ ಮಾಡೋದು. ಸೊ ಇದ್ರ ಮೇಲೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿರುವಂತಹ ಸ್ಟೋರೇಜ್ ಅಥವಾ ರೋಮ್ ಏನಿದೆ, ಸೊ ಅದು ಯಾಕೆ ರ್ಯಾಮ್ ರೀತಿ ವರ್ಕ್ ಆಗೋದಿಲ್ಲ. ಸೊ ಇದಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ರೀಡ್ ಅಂಡ್ ರೈಟ್ ಸ್ಪೀಡ್. ನಾವು ಎಟ್ ಪ್ರೆಸೆಂಟ್ ಆಗ್ಬಿಟ್ಟು ಯೂಸ್ ಮಾಡ್ತಿರುವಂತಹ ಲೇಟೆಸ್ಟ್ ಸ್ಟೋರೇಜ್ ಟೈಪ್ ಯಾವ್ದು ಅಂತ ಹೇಳಿದ್ರೆ UFS 4.0. ಸೊ ಇದರ ಒಂದು ರೀಡಿಂಗ್ ಸ್ಪೀಡ್ ಎಷ್ಟಿದೆ ಅಂತ ಹೇಳಿದ್ರೆ 4500ಕ್ಕಿಂತ ಕಡಿಮೆ MB/s ಅಲ್ಲಿ ಇದು ರೀಡಿಂಗ್ ಸ್ಪೀಡ್ ಇದೆ. ಜೊತೆಗೆ ರೈಟಿಂಗ್ ಸ್ಪೀಡ್ ಬಂದ್ಬಿಟ್ಟು 3000ಕ್ಕಿಂತ ಕಡಿಮೆ MB/s ಅಲ್ಲಿ ಇದೆ. ಅದೇ ನಾವು ಲೇಟೆಸ್ಟ್ ಆಗಿ ಬಂದಿರುವಂತಹ ಈ ಒಂದು ರ್ಯಾಮ್ ನ ಟೈಪ್ ಯಾವ್ದು ಅಂತ ನೋಡಿದ್ರೆ, ಸೊ ಅದರಲ್ಲಿ ನಮಗೆ LPDDR5X ರ್ಯಾಮ್ ಟೈಪ್. ಸೊ ಇದರ ಒಂದು ರೀಡ್ ಅಂಡ್ ರೈಟ್ ಸ್ಪೀಡ್ ಏನಿದೆ, ಸೊ ಅದು 10,000 MBPS ಗಿಂತ ಜಾಸ್ತಿ ಇದೆ. ಹಾಗೇನೆ ಇನ್ನೊಂದು ರ್ಯಾಮ್ ಟೈಪ್ ಯಾವ್ದು ಅಂತ ಹೇಳಿದ್ರೆ LPDDR5T. ಸೊ ಇದರ ಒಂದು ಸ್ಪೀಡ್ ಕೂಡ ಅಷ್ಟೇ 9,000ಕ್ಕಿಂತ ಜಾಸ್ತಿ ಇದೆ. ಅಂದ್ರೆ 9,000 MBPS ಗಿಂತ ಜಾಸ್ತಿ ಇದರ ಒಂದು ರೀಡ್ ಅಂಡ್ ರೈಟ್ ಸ್ಪೀಡ್ ಇದೆ. ಸೊ ಇವಾಗ ಲೇಟೆಸ್ಟ್ ಆಗಿ ನಾವು ಯೂಸ್ ಮಾಡ್ತಿರುವಂತಹ ಸ್ಟೋರೇಜ್ ಟೈಪ್ ನ ಸ್ಪೀಡ್ ನ ನೋಡ್ಬಿಟ್ಟು ನಾವು ಈ ಒಂದು ರ್ಯಾಮ್ ಟೈಪ್ ನ ಸ್ಪೀಡ್ ಗೆ ಮ್ಯಾಚ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೋರೇಜ್ ಟೈಪ್ ನ ಸ್ಪೀಡ್ ಏನಿದೆ, ಸೊ ಅದು ಇನ್ನು 2-3 ಪಟ್ಟು ಜಾಸ್ತಿ ಆಗಬೇಕು. ಇಲ್ಲಿ ಏನ್ ಡಿಫ್ರೆನ್ಸ್ ಆಯ್ತು ಅಂತ ಹೇಳಿದ್ರೆ, ಸೊ ನೀವೀಗ ಈ ಒಂದು ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಇದೇನಿದೆ 1x ಸ್ಪೀಡ್ ಅಲ್ಲಿ ರನ್ ಆಗ್ತಾ ಇದೆ ಈ ಒಂದು ವಿಡಿಯೋ. ಸೊ ಇದೇ ವಿಡಿಯೋನ ನೀವು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು 0.25x ಅಲ್ಲಿ ನೋಡಿದ್ರೆ, ಸೊ ಎಷ್ಟು ಲ್ಯಾಗ್ ಆಗ್ಬಿಟ್ಟು ಎಷ್ಟು ಸ್ಲೋ ಆಗ್ಬಿಟ್ಟು ನಿಮಗೆ ಕಾಣುತ್ತೆ. ಸೊ ಆ ರೀತಿ ಆಗ್ಬಿಟ್ಟು ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಡೈರೆಕ್ಟ್ ಆಗಿ ಏನಾದ್ರೆ ಸ್ಟೋರೇಜ್ ಇಂದ ಅಪ್ಲಿಕೇಶನ್ ಗಳು ಯೂಸ್ ಆದ್ರೆ ಆ ರೀತಿಯಾಗಿ ಇರುತ್ತೆ. ಇದರಿಂದ ಆಗ್ಬಿಟ್ಟು ನಮ್ಮೊಂದು ಸ್ಮಾರ್ಟ್ ಫೋನ್ ಇರುವಂತ ಸ್ಟೋರೇಜ್ ಏನಿದೆ, ಸೊ ಅದು ರ್ಯಾಮ್ ರೀತಿ ವರ್ಕ್ ಆಗೋದಿಲ್ಲ. ಇಲ್ಲಿವರೆಗೂ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿರುತ್ತೆ. ಸೊ ರ್ಯಾಮ್ ಯಾವ ರೀತಿ ವರ್ಕ್ ಆಗುತ್ತೆ, ಪ್ರಾಪರ್ ಆಗಿ ರ್ಯಾಮ್ ನಾಗಿ ಯೂಸ್ ಮಾಡೋದು, ಜೊತೆಗೆ ಸ್ಟೋರೇಜ್ ಯಾಕೆ ರ್ಯಾಮ್ ರೀತಿ ವರ್ಕ್ ಆಗೋದಿಲ್ಲ. ಸೊ ಈ ಮೂರು ನಿಮಗೆ ಕಾನ್ಸೆಪ್ಟ್ ಗಳು ನಿಮಗೆ ಕ್ಲಿಯರ್ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಬಹುದು. ಜೊತೆಗೆ ನಿಮಗೆ ಈ ಒಂದು ರ್ಯಾಮ್ ನ ರಿಲೇಟೆಡ್ ಆಗ್ಬಿಟ್ಟು ಬೇರೆ ಏನಾದ್ರು ಕ್ವಶನ್ಸ್ ಇತ್ತು ಅಥವಾ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ. ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲ್ ಅಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಅಂತ ವಿಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಇವತ್ತಿಗೆ ಇಷ್ಟ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.